ಕಳೆದ ತರಗತಿಯಲ್ಲಿ ಬಹುಪದೋಕ್ತಿಗಳ ಬಗ್ಗೆ ಹೇಳಿದ್ವಿ 9ನೇ ತರಗತಿ ಅದಲ್ವಾ? ಬಹುಪದೋಕ್ತಿಗಳಲ್ಲಿ ಬಹಳ ಮುಖ್ಯವಾಗಿ ನಾವು ವರ್ಗ ಪದೋಕ್ತಿಗಳ ಬಗ್ಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ವಿ. ಘಟಕ ಬಹುಪದೋಕ್ತಿಗಳು ಅದರಲ್ಲಿ ವಿಶೇಷವಾಗಿ ನಾವು ಈ 9ನೇ ತರಗತಿಯಲ್ಲಿ ವರ್ಗ ಬಹುಪದೋಕ್ತಿ ಬಗ್ಗೆ ಹೇಳಿದ್ವಿ. ಯಾಕಪ್ಪ ವರ್ಗ ಬಹುಪದೋಕ್ತಿ ಬಗ್ಗೆ ಹೇಳ್ತೀವಿ ಅಂದ್ರೆ ಮುಂದಿನ ತರಗತಿ 10ನೇ ಕ್ಲಾಸಲ್ಲಿ ಕೂಡ ನೀವೇನಾಗುತ್ತೆ ವರ್ಗ ಬಹುಪದೋಕ್ತಿಯನ್ನು ಬಿಡಿಸಬೇಕಾಗುತ್ತೆ, ಮತ್ತೆ ವರ್ಗ ಸಮೀಕರಣಗಳನ್ನು ಬಿಡಿಸಬೇಕಾಗುತ್ತೆ. ಆ ಮುಂದಿನ ತರಗತಿಗೆ ಕೂಡ ಅನುಕೂಲ ಆಗುತ್ತೆ. ಮತ್ತೆ ನೀವು ಈ ವರ್ಷ ಆ ಒಂದು ಬಹುಪದೋಕ್ತಿಗಳ ಅಡಿಯಲ್ಲಿ ವರ್ಗ ಬಹುಪದೋಕ್ತಿಗಳನ್ನ ಬಿಡಿಸುವುದನ್ನು ಓದಬೇಕು. ವರ್ಗ ಬಹುಪದೋಕ್ತಿಗಳನ್ನು ಬಿಡಿಸುವುದು ಅದಕ್ಕೆ ನಾವು ಬಳಸ್ತಕ್ಕಂಥ ಕ್ರಮ ಏನಪ್ಪಾ ಅಂದ್ರೆ ಅಪವರ್ತನ ಕ್ರಮ. ಯಾವ ಕ್ರಮ? ಅಪವರ್ತನ ಕ್ರಮದಿಂದ ಬಿಡಿಸುವುದು. ವರ್ಗ ಬಹುಪದೋಕ್ತಿಗಳನ್ನು ಅಪವರ್ತನ ಕ್ರಮದಿಂದ ಬಿಡಿಸುವುದು. ಬಹಳಷ್ಟು ಉದಾಹರಣೆಗಳು ಕೊಟ್ಟಿದ್ದೆ ನಾನು ವರ್ಗ ಬಹುಪದೋಕ್ತಿ. ಪ್ರೀತಿ ನೆನಪಿದೆಯಮ್ಮ? ವರ್ಗ ಬಹುಪದೋಕ್ತಿ ಉದಾಹರಣೆ ಶಂಕರ್ ವರ್ಗ ಬಹುಪದೋಕ್ತಿ ಉದಾಹರಣೆ, ರೇಖಾತ್ಮಕ ಬಹುಪದೋಕ್ತಿ ಉದಾಹರಣೆ ಕೊಟ್ಟಿದ್ದೆ, ವರ್ಗ ಬಹುಪದೋಕ್ತಿ ಉದಾಹರಣೆ ಕೊಟ್ಟಿದ್ದೆ. ಬೇಗ ಹೇಳಪ್ಪ. 2x² - 5x + 3 ಇದೊಂದು ಉದಾಹರಣೆ. 2x² - 5x + 3 ಇದೊಂದು ವರ್ಗ ಬಹುಪದೋಕ್ತಿ. ಯಾಕಿಂದ ವರ್ಗ ಬಹುಪದೋಕ್ತಿ ಅಂತ ಹೇಳೋದು ಏನಂತ ಗೊತ್ತಾ? ಚರಾಕ್ಷರದ ಗರಿಷ್ಠ ಘಾತ ಸೂಚಿ 2 ಇದೆ ಅಂತ ಹೇಳಬೇಕು. ನೀವೇನು ಹೇಳಬೇಕು? ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಏನಾಗಿದೆ ಸರ್? ಈ ವರ್ಗ ಬಹುಪದೋಕ್ತಿಯು x ಚರಾಕ್ಷರಗಳ ವರ್ಗ ಬಹುಪದೋಕ್ತಿ ಆಗಿದ್ದು ಇಲ್ಲಿ x ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? 2. ಏನಿದ್ರೆ ಏನಂತ ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಒಂದಿದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ವೆರಿ ಗುಡ್. ಒಂದಿದ್ರೆ ಅಂತ ಹೇಳ್ತೀವಿ ರೇಖಾತ್ಮಕ. ಮೂರಿದ್ರೆ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ. ಅದೇ ಅದು ಘನ ಬಹುಪದೋಕ್ತಿ. ಒಂದಿದ್ರೆ ರೇಖಾತ್ಮಕ, ಎರಡಿದ್ರೆ ವರ್ಗ, ಮೂರಿದ್ರೆ ಘನ ಬಹುಪದೋಕ್ತಿ. ಇದಕ್ಕೆಲ್ಲ ಮರ್ತ್ಬಿಟ್ಟಿದ್ರಿ ಹೌದಾ? ಶುಕ್ರವಾರ ಪಾಠ ಆಗಿದೆ ಹೌದಾ? ಶನಿವಾರ, ಭಾನುವಾರ, ಸೋಮವಾರ ಇದು 3 ದಿವಸಕ್ಕೆಲ್ಲ ಮರ್ತೋಗ. ಶುಕ್ರವಾರ ಈ ತರಗತಿ ಆಗಿದ್ದು ಬಹುಪದೋಕ್ತಿ ಪಾಠ ಆಗಿದ್ದು. ಮತ್ತೆ 2x² - 5x + 3 ಇದೊಂದು ವರ್ಗ ಬಹುಪದೋಕ್ತಿ. ಹಾಗೆ ಇನ್ನೊಂದು x² - 7x + 10 ಇದು ಒಂದು ವರ್ಗ ಬಹುಪದೋಕ್ತಿ. ಹಾಗೆ 3x² - 8x + 5 3x² - 8x + 5 ಇದು ಕೂಡ ವರ್ಗ ಬಹುಪದೋಕ್ತಿ ಆಗಿದೆ. ಮಕ್ಕಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ವಾ? ಈ 3 ವರ್ಗ ಬಹುಪದೋಕ್ತಿಗಳು ಯಾವುದೋ 2 ದ್ವಿಪದೋಕ್ತಿಗಳ ಗುಣಲಬ್ಧವಾಗಿವೆ. ಯಾವುದೇ 2 ದ್ವಿಪದೋಕ್ತಿಗಳ ಗುಣಲಬ್ಧವಾಗಿವೆ. ಈಗ ನಾವು ಈ ದ್ವಿಪದೋಕ್ತಿಗಳು ಯಾವುವು ಅಂತ ಕಂಡುಹಿಡಿಬೇಕು. ಯಾವ ರೀತಿ ನಾವು ನಿಮ್ಗೊಂದು ಸಂಖ್ಯೆ ಕೊಡ್ತೀವಿ. 18 ಅನ್ನೋ ಒಂದು ಸಂಖ್ಯೆ ಇದೆ. ಈ 18 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ನಾವು ವಿಂಗಡಿಸಬಹುದು. ಮೊದಲು ಏನ್ ಮಾಡ್ತೀವಿ? ಪ್ರಾರಂಭ ಎಲ್ಲಿಂದ ಮಾಡಬೇಕು ಅಂತ ಹೇಳಿದ್ವಿ. 2ರಿಂದ ಪ್ರಾರಂಭ ಮಾಡಬೇಕು. 2 ಮೊದಲೇ 18. ನೆಕ್ಸ್ಟ್ ಬಂದಂತಹ ಮೊದಲು ಭಾಗಲಬ್ಧವನ್ನ ಮತ್ತೆ 2ರಿಂದ ಟ್ರೈ ಮಾಡಬೇಕು. ಆದ್ರೆ 9 ಇರೋದ್ರಿಂದ 2ರಿಂದ ಹೋಗಲ್ಲ. ಆಮೇಲೆ ಏನ್ ಮಾಡಬೇಕು? 3 9. ಹಾಗಾದ್ರೆ ಅರ್ಥ 2 3 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ 18 = 2 × 3 ಈ 2 3 ಮತ್ತು 3 ಅನ್ನು ನಾವೇನಿರ್ತೀವಿ 18ರ ಅವಿಭಾಜ್ಯ ಅಪವರ್ತನಗಳು. ಹಾಗೆ ಇಲ್ಲೂ ಕೂಡ ಈ 2x² - 5x + 3 x² - 16x + 10 ಮತ್ತು 3x² - 8x + 5 ಇವು 3 ಏನಾಗಿದ್ದಾವೆ? ಇವು ಕೂಡ ಯಾವುದೋ 2 ದ್ವಿಪದೋಕ್ತಿಗಳ ಗುಣಲಬ್ಧವಾಗಿವೆ. ಆ 2 ದ್ವಿಪದೋಕ್ತಿಗಳು ಯಾವಂತ ಕಂಡುಹಿಡಿಯೋದನ್ನ ನಾವೇನಂತ ಹೇಳ್ತೀವಿ? ಅಪವರ್ತಿಸುವಿಕೆ ಅಂತೀವಿ.
ಅಲ್ಲಿ ಒಂದು ವಿಧಾನವನ್ನ ನಾವು ಅನುಸರಿಸ್ತೀವಿ ಸಂಖ್ಯೆಗಳಿಗೆ. ಹಂಗೆ ಇದಕ್ಕೆ ಯಾವ ವಿಧಾನವನ್ನ ಅನುಸರಿಸಬಹುದು, ಇದಕ್ಕೆ ಅನುಸರಿಸಬೇಕಾಗುತ್ತೆ. ನಮಗೆ ಬಹಳ ಮುಖ್ಯವಾಗಿ ನಿಮ್ಗೆ ಹೇಳಿದೆ, ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಹೇಳಿದ್ನೆನಪಿದೆಯಾ? ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಅಂತ ಹೇಳಿ ಯಾವುದು? ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ನೋಡಪ್ಪ ಈ ರೂಪದಲ್ಲಿ ಇರುತ್ತೆ. ಇಲ್ಲಿ ಎ ಬಿ ಮತ್ತು ಸಿ ಗಳು ವಾಸ್ತವ ಸಂಖ್ಯೆಗಳು, ಎಕ್ಸ್ ಚರಾಕ್ಷರವಾಗಿದೆ ಅಂತ ಹೇಳಿದ್ವಿ. ಸುಬ್ರಹ್ಮಣ್ಯ ವರ್ಗ ಬಹುಪದ ಆದರ್ಶ ರೂಪದ ಬಗ್ಗೆ ಹೇಳುವಾಗ ಹೌದಾ, ಸೊ ವರ್ಗ ಬಹುಪದೋಕ್ತಿ ಈ ರೂಪದಲ್ಲಿ ಇರುತ್ತೆ. ಇಲ್ಲಿ ಎ ಬಿ ಮತ್ತು ಸಿ ಗಳು ಹೌದಾ ಏನಾಗಿರ್ತವೆ? ವಾಸ್ತವ ಸಂಖ್ಯೆಗಳಾಗಿರ್ತವೆ. ಎಕ್ಸ್ ಚರಾಕ್ಷರವಾಗಿದೆ. ನೆನಪಿದೆಯಾ? ಮಾಡ್ಕೊಂಡಿದ್ದೀರಲ್ಲ? ಸರಿ ನೋಡಿದಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇದನ್ನ ನಾವೇನ್ ಕರಿತೀವಿ? ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಅಂತ ಹೇಳ್ತೀವಿ. ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಹಾಗಾಗಿ ಇಲ್ಲಿ ನಾವು ಬಂದ್ರೆ ಇಲ್ಲಿ ಎ ನ ಬೆಲೆ ಎಷ್ಟು? ಎರಡು. ವೆರಿ ಗುಡ್. ಬಿ ನ ಬೆಲೆ ಯೋಚನೆ ಮಾಡಿ ಹೇಳಿ. ಬಿ ನ ಬೆಲೆ ಐದು ಸರಿ, ಬಟ್ ಎಂತ 5 -5. ಸಿ ನ ಬೆಲೆ ಪ್ಲಸ್ 3. ಸಿ ನ ಬೆಲೆ ಏನಾಗುತ್ತೆ? ಪ್ಲಸ್ 3. ಎ ಬಿ ಸಿ ಗಳ ಬೆಲೆ, ಈ ಎ ಮತ್ತು ಸಿ ಅನ್ನು ಗುಣಿಸಿ, ಎ ಮತ್ತು ಸಿ ಅನ್ನು ಗುಣಿಸಿ ಒಂದಂತ ಗುಣಲಬ್ಧವನ್ನ 5ಕ್ಕೆ ಸರಿ ಹೋಗುವಂತೆ ಎರಡು ಅಪವರ್ತನ ಕಂಡುಹಿಡಿಯಬೇಕು. ಮಧ್ಯದ ಪದಕ್ಕೆ ಸರಿಹೊಂದುವಂತೆ ಏನ್ ಮಾಡ್ಬೇಕು? ಎರಡು ಅಪವರ್ತನವನ್ನ ಕಂಡುಹಿಡಿಯಬೇಕು. ಹೆಂಗಪ್ಪ ಅನ್ನೋದು 2 × 3 ಎಷ್ಟು? 6 ಪ್ಲಸ್ 6 ಇದನ್ನ ಎರಡು ಭಾಗ ಮಾಡಬೇಕು. ಹೆಂಗೆ ಅಂದ್ರೆ ಈ ಗುಣಲಬ್ಧ ಏನಾಗಬೇಕು? ಪ್ಲಸ್ ಆಗಿ ಎರಡು ಭಾಗ ಆಗಬೇಕು. ಎಷ್ಟು ಬರ್ಬೇಕು? ಎರಡು ಭಾಗ ಅಂದ್ರೆ -5. ಉತ್ತರ ಎಷ್ಟು ಬರ್ಬೇಕು? -5. ಅಂತ ಅಪವರ್ತನ ಯಾವಪ್ಪ ಅಂದ್ರೆ ನೋಡ್ರಿ, -3 -2 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಎರಡಲೇ 2 ಮೂರಲೆ ಅಂತ ಬರೋದು ನಡೆಯುತ್ತೆ, 3 ಎರಡಲೆ ಅಂತ ಬರೋದು ನಡೆಯುತ್ತೆ. ನಾವು ಹೆಚ್ಚು ಮೌಲ್ಯ ಇರತಕ್ಕಂತ ಸಂಖ್ಯೆನ ಮತ್ತೆ ಯಾಕೆ ಬಾಯಿ ಕಾಂತೀವಪ್ಪ ಅಂದ್ರೆ ಮಗ್ಗಿ ಸುಲಭ ಆಗಬೇಕಂದ್ರೆ ಫಸ್ಟಿಗೆ ಜಾಸ್ತಿ ಬೆಲೆ ಇರತಕ್ಕಂತ ಪದವನ್ನು ಬಾಯಿಲೆ ಆಡಬೇಕು. 3 ಎರಡಲೆ 6. ಈಗ ನಾನು ಏನ್ ಮಾಡ್ತೀನಿ, ಇದನ್ನ 2x² ಮೈನಸ್ 3x ಮೈನಸ್ 2x ಪ್ಲಸ್ 3 ಅಂದ್ರೆ ಮಧ್ಯ ಪದವನ್ನ ಎರಡು ಭಾಗಗಳಾಗಿ ವಿಭಜಿಸಿ ಅಪವರ್ತಿಸುವುದು. ಇಲ್ಲಿ ಮಧ್ಯ ಪದ ಯಾವುದು? -5x. ಮಧ್ಯ ಪದ ಯಾವುದು? -5x. ಅದನ್ನ ಎರಡು ಭಾಗಗಳಾಗಿ ಅಪವರ್ತಿಸುವುದು. ಹೌದಲ್ವಾ? ಮಧ್ಯ ಪದವನ್ನು ಅಂದ್ರೆ ಮಧ್ಯ ಪದವನ್ನು ಏನ್ ಮಾಡಿದ್ವಿ? ವಿಭಜಿಸಿದ್ವಿ. ಮಧ್ಯ ಪದವನ್ನು ಏನ್ ಮಾಡಿದ್ವಿ? ನಾವು ವಿಭಜಿಸಿದ್ವಿ. ಈಗ ಇಲ್ಲಿ ನೋಡಿ, ಈ 2x² ನಾವು 2 × x ಅಂತ ಬರೀಬಹುದು. 2 × x ಅಂತ ಬರೀಬಹುದು. ಮೈನಸ್ ಇದನ್ನ 3 × x ಅಂತ ಬರೀಬಹುದು. ಮೈನಸ್ 2 × x ಪ್ಲಸ್ ಇದನ್ನ 1 × 3 ಅಂತ ಬರೀಬಹುದು. 1 × 3 ಯಾಕಂದ್ರೆ ಗೊತ್ತಾಗುತ್ತೆ ಈಗ 1 × 3 ಅಂತ ಯಾಕೆ ಬರೀಬೇಕಂತ ಗೊತ್ತಾಗುತ್ತೆ. ಈಗ ಇಲ್ಲಿ ಇಲ್ಲೂ x ಇದೆ, ಇಲ್ಲಿ x ಇದೆ. ಈ ಒಂದು ಎರಡು ಪದಗಳಲ್ಲಿ ಒಂದು x ಅನ್ನ ಸಾಮಾನ್ಯ ಪದ ಹೊರ ತೆಗೆದ್ರೆ ಇಲ್ಲಿ 2x ಉಳಿತು, ಮೈನಸ್ ಇಲ್ಲಿ 3 ಅಷ್ಟೇ ಉಳಿತು. ಹಾಗೆ ನೋಡಿ ಇಲ್ಲಿ -2x ಅನ್ನ ಒಂದಿದೆ, 3 ಅನ್ನೋದು 1 ಇದೆ. ಹಾಗಾಗಿ -2 ಹೊರ ತೆಗೆದುಕೊಳ್ಳೋದು ಬರೀ 1 ಅನ್ನಷ್ಟೇ ಹೊರ ತೆಗೆದುಕೊಳ್ಳೋದು, 1 ಅನ್ನ ಹೊರ ತೆಗೆದುಕೊಳ್ಳೋದು. ಇಲ್ಲಿ ಉಳಿದಿದ್ದು 2x - 3.
ಒಂದೇನೋ 2x ಮೈನಸ್ 3. ಇಲ್ಲಿ ಬಹಳ ಸೂಕ್ಷ್ಮ ಗಮನಿಸಬೇಕು. 2x ಅನ್ನು ಹೊಂದಿದೆ, 3 ಅನ್ನೋದು ಹೊಂದಿದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ತೆಗೆದು 2 ತೆಗೆದು ಇಲ್ಲಿಲ್ಲ, x ತೆಗೆದು ಅಲ್ಲಿಲ್ಲ, ಈ 3 ತೆಗೆದಂದ್ರೆ ಇಲ್ಲಿಲ್ಲ. ಹಾಗಾಗಿ ಎರಡು ಕಡೆ ಏನಾಗಿದೆ, ಒಂದು ಸಾಮಾನ್ಯ ಗುಣಕವಾಗಿದೆ. ನೋಡಿ ಇಲ್ಲಿ 2x ಮೈನಸ್ 3, ಇಲ್ಲಿ 2x ಮೈನಸ್ 3. ಈ ಒಂದು ಗುಣಲಬ್ಧದಿಂದ 2x ಮೈನಸ್ 3 ಅನ್ನು ಸಾಮಾನ್ಯವಾಗಿ ತೆಗೆದ್ರೆ ಇಲ್ಲೂ ಕೂಡ ಸಾಮಾನ್ಯ ತೆಗೆದುಕೊಂಡ್ರೆ ಇಲ್ಲಿ ಉಳಿದಿದ್ದು x ಮೈನಸ್ 1. ಈ 2x ಮೈನಸ್ 3 ಅನ್ನುವುದನ್ನು ಮತ್ತು x ಮೈನಸ್ 1 ಅನ್ನುವುದನ್ನು ಈ ಎರಡು ದ್ವಿಪದೋಕ್ತಿಗಳನ್ನು ನಾವೇನಂತೀವಿ, 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇದರ ಅಪವರ್ತನಗಳು ಅಂತ ಹೇಳ್ತಾರೆ. ಏನಂತ ಹೇಳ್ತಿದ್ರ? ಅಪವರ್ತನಗಳು. ಈ ದ್ವಿಪದೋಕ್ತಿಗಳು 2x ಮೈನಸ್ 3 ಒಂದು ದ್ವಿಪದೋಕ್ತಿ, x ಮೈನಸ್ 1 ಇನ್ನೊಂದು ದ್ವಿಪದೋಕ್ತಿ. ಈ ಎರಡು ದ್ವಿಪದೋಕ್ತಿಗಳು 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3ರ ಅಪವರ್ತನಗಳು. ಅರ್ಥಾಯ್ತಾನೆ? ಇವೆರಡನ್ನು ಕೂಡಿಸಿದ್ರೆ ಆ ಒಂದು ಬೀಜೋಕ್ತಿ ಬರುತ್ತೆ. ಬರ್ಕೊಳ್ಳಿ, ಬೇಗ ಬರ್ಕೊಳ್ಳಿ. ಇದಕ್ಕೆ ನಾವು ಮಧ್ಯ ಪದವನ್ನು ಬಿಡಿಸುವುದರ ಮೂಲಕ ಅಪವರ್ತಿಸುವುದು ಅಂತ ಕರಿತೀವಿ. ಅಪವರ್ತನ ಕ್ರಮ ಅಂತ ಕರಿತೀವಿ. ಬೇಗ ಪ್ರಕರಣ ಈಗ ಇನ್ನೊಂದು ಹೋಗೋದು x ಸ್ಕ್ವೇರ್ ಮೈನಸ್ 4x ಪ್ಲಸ್ 10 ಅದಲ್ವಾ. ಸೊ ಇದನ್ನು ಮತ್ತೆ ನೀವು ಈ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈ ಕೊಟ್ಟಿರ್ತಕ್ಕಂತಹ ವರ್ಗಪದೋಕ್ತಿಯನ್ನು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಗೆ ಹೋಲಿಸಿ a b ಮತ್ತು c ಗಳ ಬೆಲೆಗಳನ್ನು ಹೇಳಿ ನೋಡೋಣ. a b ಮತ್ತು c ಗಳ ಬೆಲೆಗಳು ಏನು ಬೆಲೆ x ಯೋಚನೆ ಮಾಡಿ. ಇಲ್ಲಿ x ಸ್ಕ್ವೇರ್ ಪಕ್ಕ a ಇದೆ, ಇಲ್ಲಿ x ಸ್ಕ್ವೇರ್ ಪಕ್ಕ ಏನಿದೆ, ಏನಿದೆ x ಸ್ಕ್ವೇರ್ ಪಕ್ಕ ಏನಿದೆ ಜೋರಿಗಳನ್ನು ಪ್ರೀತಿ ಒಂದು x ಸ್ಕ್ವೇರ್ ಅಂತ ಅರ್ಥ. ಬಹಳಷ್ಟು ಏನ್ ಹೇಳಿದ್ವಿ ಗೊತ್ತಾ ನಾವು, ಅಲ್ಲಿ x ಸ್ಕ್ವೇರ್ ಅನ್ನೋ ಎಷ್ಟಿದಾವೆ, ಒಂದಿದೆ ಪ್ರೀತಿ ಹೇಳಿದ್ವಿ. x ಸ್ಕ್ವೇರ್ ಎಷ್ಟಿದೆ, ಒಂದಿದೆ, ಒಂದು x ಸ್ಕ್ವೇರ್ ಹೌದಾ. ಹಾಗೆ x ಇಲ್ಲಿ b ಜಾಗದಲ್ಲಿ ಇಲ್ಲಿ ಏನಿದೆ -7 ಚಿಹ್ನೆ ಬಿಡಬಾರ್ದು. ಹಾಗೆ c ಜಾಗದಲ್ಲಿ ಪ್ಲಸ್
ಬರೀ ಪ್ಲಸ್ ಇರ್ತಕ್ಕಂಥ ಧನ ಪೂರ್ಣಾಂಕಗಳಿಗೆ ಮಾಮೂಲಿಯಾಗಿ ಉಚ್ಚಾರಣೆ ಮಾಡಿ ಸರ್. ಅದು ಋಣ ಪೂರ್ಣಾಂಕಗಳನ್ನು ಹೇಳುವಾಗ ಏನ್ ಮಾಡ್ಬೇಕು? ಮೈನಸ್ ಅನ್ನ ಸೇರಿಸಿ ಹೇಳು. ಮೈನಸ್ ಅನ್ನ ಸೇರಿಸಿ. ಈಗ ಬರ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ನ ಸಾಗುಣಕ ಏನಂತ ಅರ್ಥ? 1 ಅಂತ. 1 ಇಂಟು ಇಲ್ಲಿ ಸಿ ಎಷ್ಟು? 10. 1 ಹತ್ತಲೆ 10 ಅಂದ್ರೆ ಗುಣಿಸಿದ್ರೆ 10 ಬರ್ಬೇಕು. ಗುಣಿಸಿದ್ರೆ ಏನ್ ಮಾಡ್ಬೇಕು? 5 5 10. 5 5 25 ಕಣಪ್ಪ. 5 5 20. ಕೂಡಿದ್ರೆ ನೀನು ಪೂರ್ತಿ ಮುಂದಕ್ಕೆ ಹೋಗಬೇಡ. ಕೂಡಿದ್ರೆ ಎಷ್ಟು ಬರ್ಬೇಕು ಅಂತ? ಮಧ್ಯ ಪದ ಎಷ್ಟು? -7. ಎಷ್ಟು ಬರ್ಬೇಕು? -7. ಮಧ್ಯ ಪದವನ್ನ ಬಿಡಿಸು. ಮಧ್ಯ ಪದವನ್ನ ಬಿಡಿಸು. 2 ಇಲ್ಲೇ 10. ವೆರಿ ಗುಡ್. ಇದು ಬರ್ಕೋಬಹುದು. ನೋಡಿ -2 -5. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಐದೆ 10. 2 ಐದೆ ಹಾಗಿಲ್ಲ. -2 ಮತ್ತು -5 ಸಂಕ್ಷಿಪ್ತಗೊಳಿಸಿದಾಗ ಎರಡನ್ನು ಕೂಡಿದಾಗ ನಮ್ಗೆ ಏನ್ ಬರುತ್ತೆ? -7. ಅಂದ್ರೆ 2 ಕಳ್ಕೊಂಡಿದೀನಿ ಮತ್ತೆ 5 ಕಳ್ಕೊಂತೀನಿ. 2 ಕಳ್ಕೊಂಡೆ ಮತ್ತು 5 ಕಳ್ಕೊಂಡೆ. ಒಟ್ಟು ಎಷ್ಟನ್ನು ಕಳ್ಕೊಂಡೆ? 2 ಕಳ್ಕೊಂಡೆ, 5 ಕಳ್ಕೊಂಡೆ. 2 5 ಎಷ್ಟು ಕಳ್ಕೊಂಡೆ? ಒಟ್ಟು 7 ಕಳ್ಕೊಂಡೆ. ಆ ರೀತಿ -7. have lost 2 rupees and also 5 rupees. Total I have lost 7 rupees. Last ಅನ್ನು ಕಳ್ಕೊಂಡಿರೋದಕ್ಕೆ ಏನಂತೀವಿ ನಾವು? ಮೈನಸ್. ಕಳ್ಕೊಂಡಿರೋದಕ್ಕೆ ಏನಂತೀವಿ ನಾವು? ಮೈನಸ್. ಕಳೆದುಕೊಂಡಿದ್ದು. ಪಡೆದಿದ್ದು ಪ್ಲಸ್. ಕಳ್ಕೊಂಡಿದ್ದು ಮೈನಸ್, ಪಡೆದಿದ್ದು ಪ್ಲಸ್. ಇಲ್ಲಿ 2 ಕಳ್ಕೊಂಡೆ, ಇಲ್ಲಿ 2 ಕಳ್ಕೊಂಡೆ. ಒಟ್ಟು ಎಷ್ಟು ಕಳ್ಕೊಂಡೆ? 7 ಅಂತ ಕಳ್ಕೊಂಡೆ. ಹಾಗಾಗಿ ಮಧ್ಯಪದವನ್ನು ಬಿಡಿಸಿದ್ರೆ x ಸ್ಕ್ವೇರ್ ಮೈನಸ್ ಇಲ್ಲಿ ಅಂದ್ಬಿಟ್ಟು 2x ಇಲ್ಲೇನಿದೆಯಲ್ಲ -5x ಪ್ಲಸ್ ನೋಡಿ ಬಿಡಿಸ್ತಾ ಹೋದ್ರೆ x into x ಮೈನಸ್ 2 into x ಮೈನಸ್ 5 into x ಪ್ಲಸ್ ಇಲ್ಲಿ ಮಾತ್ರ ಒಂದು ಸೂಕ್ಷ್ಮ ಮಾಡ್ಕೋಬೇಕು. ಇದನ್ನ -2 into -5 ಅಂತ ಬರ್ತಾರೆ. ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕು. ಯಾಕಂದ್ರೆ ಏನ್ ಕಾಮನ್ ತೆಗಿಬೋದು? ಇಲ್ಲೇನ 5 into x ಅಂತ ಬರ್ಕೊಂಡ್ಬಿಟ್ಟೆ. ಹಾಗಾಗಿ ನಾವೇನ್ ಮಾಡಬೇಕು? ಇದಕ್ಕೆ ಸರಿಹೊಂದುವಂತೆ ಇಲ್ಲೂ ಕೂಡ 5ರ ಗುಣಲಬ್ಧ ಇದೆ. 5 2 10. ಹಾಗಾಗಿ -2 into -5 ಅಂತ ಬರ್ಕೋಬಹುದು. ನೋಡಿ ಇವೆರಡರಲ್ಲಿ ಹೌದಾ? ಈ ಎರಡರಲ್ಲಿ ಯಾವೆರಡರಲ್ಲಿ? ಈ ಎರಡರಲ್ಲಿ ನೋಡಿ ಇಲ್ಲಿ x ಇದೆ, ಇಲ್ಲಿ x ಇದೆ. ಆ x ಅನ್ನ ಸಾಮಾನ್ಯ ಗುಣಕವಾಗಿ ತಗೊಂಡ್ರೆ ಇಲ್ಲಿ ಉಳಿದಿದ್ದು x -2. ಉಳಿದಿದ್ದು x -2. ಹಾಗೆ ಇಲ್ಲಿ ಬಂದ್ರೆ ನೋಡಿ ಇಲ್ಲೂ -5 ಇದೆ. ಅದಕ್ಕೆ ಹಿಂಗೆ ಇಂಟು ಹಾಕಿರ್ತೀವಿ. ಅಲ್ಲಿ ಇಲ್ಲಿ ಬದಲಾವಣೆ ಇಂಟು ಅದರ ಅರ್ಥ ಏನೋ? ಇಲ್ಲೂ -5 ಇದೆ, ಅಲ್ಲೂ -5 ಇದೆ. ಅದನ್ನು ಸಾಮಾನ್ಯ ಗುಣಕವಾಗಿ ತೆಗೆದ್ರೆ ಇಲ್ಲಿ ಉಳಿದಿದ್ದು x, ಇಲ್ಲಿ ಉಳಿದಿದ್ದು -2. ನೋಡಿ ಇಲ್ಲೂ x -2, ಇಲ್ಲಿ x -2. ಈ x -2 ಎನ್ನುವ ದ್ವಿಪದೋಕ್ತಿಯು ಸಾಮಾನ್ಯ ಗುಣಕವಾಗಿದೆ. ಏನಾಗಿದೆ ಅದು? ಸಾಮಾನ್ಯ ಗುಣಕ. ಆ ಸಾಮಾನ್ಯ ಗುಣಕವನ್ನು ನಾವು ಬರ್ಕೊಂಡು ಇನ್ನುಳಿದ ಅಂಶಗಳನ್ನು ಆವರಣ ಹಾಕಿ ಬರೆಯಲೇಬೇಕು. ಅವಾಗ ಇನ್ನೊಂದು ದ್ವಿಪದೋಕ್ತಿ ಆಗುತ್ತೆ. ಅದೇನಂದ್ರೆ ಇಲ್ಲಿ x, ಇಲ್ಲಿ -2. ಇದು ಇನ್ನೊಂದು ದ್ವಿಪದೋಕ್ತಿ ಆಗಿದೆ. ಹಾಗಾದ್ರೆ x -2 into x -5 ಇದರ ಗುಣಲಬ್ಧ ಏನು? x ಸ್ಕ್ವೇರ್ - 7x ಪ್ಲಸ್ 10. ಹಾಗಾಗಿ ನಾವು ಹೇಳ್ತೀವಿ x -2 ಮತ್ತು x -5 ಅನ್ನು x ಸ್ಕ್ವೇರ್ - 7x ಪ್ಲಸ್ 10ರ ಅಪವರ್ತನಗಳು ಅಂತೀವಿ. 10ರ ಅಪವರ್ತನಗಳು ಅಂತ ಕರೀತೀವಿ. ಅರ್ಥ ಆಯ್ತಲ್ಲ? ಇದೊಂದು ಇನ್ನೊಂದು ಉದಾಹರಣೆ ಕೊಟ್ಟು ಆಮೇಲೆ ನೀವು ಕೊಡ್ಲಿಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಕೊಡ್ತೇನೆ. ಇದೊಂದು ಉದಾಹರಣೆ ಬರ್ತದೆ. ಬರ್ಕಣ ಮಾಡ್ಕೊಂಡ್ಬಂದೆ ಈ ಲೆಕ್ಕ ಬರ್ಕಂಡ ಬೇರೆ ಬರ್ಕಂಡ ಕೇಳಬೇಕು. ಹೇಳುವಾಗ ಕೇಳಬೇಕು, ಆಮೇಲೆ ಬರ್ಬೇಕು.
ಈಗ 3x² - 8x + 5 ರಕ್ಷಿತ ax² + bx + c ಎನ್ನುವ ಆದರ್ಶ ವರ್ಗ ಬಹುಪದೋಕ್ತಿಯ ರೂಪಕ್ಕೆ ಇದನ್ನು ಹೋಲಿಸಿಕೊಂಡ್ರೆ ಇಲ್ಲಿ ಏನ ಬೆಲೆ ಎಷ್ಟು? 3. ರಕ್ಷಿತ ಏನ ಬೆಲೆ ಇತ್ತಮ್ಮ? ಏನ ಬೆಲೆ 3. ಏನ ಬೆಲೆ 3 ಇಂಟು c ನ ಬೆಲೆ ಎಷ್ಟು? -8. ಎಷ್ಟಪ್ಪ ಮಹೇಶ c ನ ಬೆಲೆ? c ಎರಡು ಎಲ್ಲಿದೆ? ಮೂರನೇ ಸ್ಥಾನದಲ್ಲಿ. ಹಾಗಾದ್ರೆ ನಮಗೆ ಬೇಕಾಗಿರೋದು a ಮತ್ತು c ನ ಗುಣಲಬ್ಧ a × c 3 5 15 ಗಮನಿಸಿ ಅವಾಗ ಬರ್ತಾನೆ ಅಂದ್ರೆ ಗುಣಾಕಾರ ಮಾಡಿದ್ರೆ 15 ಬರುತ್ತೆ. ಗುಣಾಕಾರ ಮಾಡಿದ್ರೆ 15 ಕೂಡಿದ್ರೆ ಮಧ್ಯಪದ ಬರಬೇಕು. ಬರಬೇಕು ಮಧ್ಯಪದದ ಸಾಗುಣಕ ಇದೆಯಲ್ಲ ಬಿ, ಆ ರೀತಿ ಬಂದಂಗೆ ಮಧ್ಯಪದವನ್ನ 2 ಭಾಗ ಮಾಡ್ಕೋಬೇಕು. ಸಾಗುಣಕಕ್ಕೆ ಸಮನಾಗಿ 2 ಭಾಗ ಮಾಡಬೇಕು. ನೋಡಿ ಗುಣಾಕಾರ 15 ಇದು ನೋಡಿ -5 - 3 -5 ಪ್ಲಸ್ 5 3 15 -5 -3 ಎಷ್ಟಾಯ್ತು? -8. ಇವುಗಳ ಮೊತ್ತ ಏನಾಯ್ತು? -8. ಸರಿ, ಈಗ ಬಿಡಿಸ್ಕೊತಾ ಹೋಗು. 3x² ಮೈನಸ್ 8x ಏನ್ ಮಾಡ್ಬೇಕು? 5x ಅಂತ ಒಂದು ಭಾಗ -3x ಅಂತ ಒಂದು ಭಾಗ. -8x ಅನ್ನ -5x -3x ಅಂತ ಎರಡು ಭಾಗ ಪ್ಲಸ್ ಇದನ್ನ ಮಾತ್ರ 5 ಹಂಗೆ ಬರುತ್ತೆ. ನೋಡಿ ಎಲ್ಲಿ ನಾವು ಇದನ್ನ ಸ್ಪ್ಲಿಟ್ ಮಾಡಕ್ಕೆ ಬರಲ್ಲ, ಸ್ಪ್ಲಿಟ್ ಮಾಡ್ಲಿಕ್ಕೆ ಬರಲ್ಲ. ಏನ್ ಮಾಡ್ಬೇಕು? 3 × x × x -5 × x -1 × 3x 1 × 3x ಪ್ಲಸ್ -1 × -5 ಅಂತ ಬರಬೇಕು. -1 × ಯಾಕಂದ್ರೆ ನಮಗೆ ಇಲ್ಲಿ ಮೈನಸ್ ಬರ್ತಾ ಇತ್ತು. ಯಾಕಂದ್ರೆ ನಮಗೆ ಏನ್ ಬರ್ತಾ ಇತ್ತು? ಇಲ್ಲಿ -1. ಆ ಮೈನಸ್ ನಮಗೆ ಬೇಕು, ಆ ಮೈನಸ್ ನಮಗೆ ಅಲ್ಲಿ ಬೇಕು. ಹಾಗಾದ್ರೆ ಇಲ್ಲಿ x ಇದೆ, ಇಲ್ಲೂ x ಇದೆ, ಒಂದೇ x. ಹಾಗಾಗಿ ಇಲ್ಲಿ 3x ಉಳ್ಕಂತು ಮೈನಸ್ ಇಲ್ಲಿ ಎಷ್ಟು ಉಳ್ಕಂತು? 5 ಉಳ್ಕಂತು. ಇಲ್ಲಿ ಎಷ್ಟು ಉಳ್ಕಂತು? 5 ಮೈನಸ್ ಇಲ್ಲಿ ಬಂದ್ರೆ -1. ನೋಡಿ ಏನು ಕಾಮನ್ ಇಲ್ಲ, ಸಾಮಾನ್ಯ ಗುಣಕ ಇಲ್ಲ ಅಂತ 1 ಅಂತ ತಗೋಬೇಕು. ಹಾಗಾಗಿ ಉಳಿದಿದ್ದು 3x ಇಲ್ಲಿ ಏನು -3x -5 ಇಲ್ಲೂ -3x. ಹಾಗಾಗಿ 3x -5 ಉಪಪದೋಕ್ತಿಯನ್ನ ಸಾಮಾನ್ಯ ಗುಣಕವಾಗಿ ತಗೊಂಡ್ರೆ ಸಾಮಾನ್ಯ ಗುಣಕವಾಗಿ ಬರತಂದ್ರೆ ಇನ್ನು ಉಳಿದಿದ್ದು ಇಲ್ಲಿ ಗುಣಕ x ಇಲ್ಲಿ -1. ಈ ರೀತಿ ಮಾಡೋದ್ರಿಂದ ನಮ್ಗೆ ಏನಾಯ್ತು? 3x² - 8x + 5 ಏನಕ್ಕೆ ಅಪವರ್ತನಗಳು ಇದೀವೋ ಅಪವರ್ತನಗಳು ಗೊತ್ತಾಯ್ತಾ? ಬಟ್ ಈಗ ನೋಡಿ ಇದುವರೆಗೂ ಪ್ಲಸ್ ಇದಾಗಿದೆ, ಈಗ ಮೈನಸ್ ಇರೋದಾಗ್ತದೆ ಲಾಸ್ಟ್ ಗೆ ಬಟ್ ಬರೆದ ನಂತರ ಈ ಕಡೆ ಗಮನಿಸಿ x² + 3x - 27 ಇಲ್ಲಿ a ಎಷ್ಟಮ್ಮ ಧನು
ಕುತ್ಕೊಂಡೇ ಪರವಾಗಿಲ್ಲ ಕುತ್ಕೊಂಡೆ ಏಜ್ ಹಾ ಎಕ್ಸ್ ಸ್ಕ್ವೇರ್ ಮೈಮೋತ್ ಏಜ್ ಸಿಡಮ್ ಕುತ್ಕೊಂಡೆ ಸಿಡಮ್ ಇಲ್ಲಿ 3x ಸ್ಕ್ವೇರ್ ಇದೆ ಹಾಗಾಗಿ ಏಜ್ ಆಗೋದು 3 ಹೊರಗಡೆ ಇಲ್ಲಿ x ಸ್ಕ್ವೇರ್ ಎಷ್ಟಿದಾವೆ ಇಲ್ಲಿ x ಸ್ಕ್ವೇರ್ ಎಷ್ಟಿದಾವೆ x ಸ್ಕ್ವೇರ್ ಎಷ್ಟಿದಾವೆ 1 ಸಿಡಮ್ x ಸ್ಕ್ವೇರ್ ಎಷ್ಟಿದಾವೆ 1 ಗುಣಕ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಹಾಗಾಗಿ ಏನಾಯ್ತು 1 ಇಂಟು ಸಿ ಏನಿದೆ ಎಂತ 28 ಮರೆಯಾಗಿಲ್ಲ ಇದುವರೆಗೂ ಬರೀ ಪ್ಲಸ್ ಇರ್ತಿತ್ತು ಇನ್ಮೇಲೆ ಏನ್ ಬಂತು ಮೈನಸ್ 28 ಸೊ ಗುಣಾಕಾರ ಮಾಡಿದ್ರೆ ಮೈನಸ್ 28 ಕೂಡಿದ್ರೆ ಏನ್ ಬರ್ಬೇಕು ಮಧ್ಯಪದ ಎಷ್ಟು ಪ್ಲಸ್ 3 ಮಧ್ಯಪದದ ಸಹಗುಣಕ ಹೌದಾ ಎಷ್ಟು ಸಹಗುಣಕ 3 ಆ 3ಅನ್ನ ಎರಡು ಭಾಗ ಮಾಡಬೇಕು ಎರಡು ಭಾಗ ಹೆಂಗ್ ಮಾಡಬೇಕು ಅಂದ್ರೆ ಕೂಡಿಸಿದ್ರೆ ನೋಡಿ ಈಗ ನೀವು ಒಂದು ದೊಡ್ಡ ಸಂಖ್ಯೆ ಒಂದು ಚಿಕ್ಕ ಸಂಖ್ಯೆ ತಗೊಂಡಾಗ ನಡುವೆ ವ್ಯತ್ಯಾಸ 3 ಇರಬೇಕು ಗುಣಲಬ್ಧ 28 ಇರಬೇಕು ನೋಡಿ ಒಂದು ದೊಡ್ಡ ಸಂಖ್ಯೆ ಒಂದು ಚಿಕ್ಕ ಸಂಖ್ಯೆ ತಗೊಂಡು ಅವುಗಳ ವ್ಯತ್ಯಾಸ 3 ಇರಬೇಕು ಗುಣಲಬ್ಧ 28 7 ಬಗ್ಗೆ ಹೇಳ್ಕಂತ 7 ಬಗ್ಗೆ ಹೇಳ್ರಿ 7 4 28 ಬಗ್ಗೆ ಯಾಕೆ ನಾವು 8 9 ಪದೇ ಪದೇ ಬಗ್ಗೆ ಬಳಸ್ತೀವಿ ನಿಮಗೆ 8 9 ಕ್ಲಾಸ್ ಆಗಿದೆ ಅಂದ್ರೆ ಮುಂದೆ ಎಸ್ಎಲ್ಸಿ ಅನುಕೂಲ ಆಗಲಿ 7 4 28 ನೋಡಿ 7 4 25 7 ಮತ್ತು 4 ರ ವ್ಯತ್ಯಾಸ ಸಿಕ್ತು ಬಟ್ ಇಲ್ಲಿ ಪ್ಲಸ್ 3 ಇದೆ ಬಟ್ ಇಲ್ಲಿ ಮೈನಸ್ ಇದೆ ಅಂದ್ರೆ ಎರಡರಲ್ಲೂ ಒಂದು ಮೈನಸ್ ಆಗಬೇಕು 4 ಮೈನಸ್ ಮಾಡಿದ್ವಿ 4 ಮೈನಸ್ ಮಾಡಿದ್ವಿ ಹೊರಟಿದೆ ಸುಂದರ ಹೌದಾ 7 4 ಕಳೆದ್ರೆ 7 4 ಕಳೆದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 7 4 20 ಆಗ್ಲೇ ಬಗ್ಗೆ ಹೇಳಿದ್ರಲ್ಲ 7 4 ಸೊ ಎರಡು ಅಪವರ್ತನಗಳು ಸಿಕ್ಕು ಮಧ್ಯಪದವನ್ನು ಗುಣಿಸುವ ಹಾಗೆ ಎರಡು ಅಪವರ್ತನ ಸಿಕ್ಕು ಆ ಅಪವರ್ತನ ಗುಣಲಬ್ಧ ಮೈನಸ್ 28 ಆಗಿದೆ ಅವುಗಳ ಮೊತ್ತವು ಮಧ್ಯಪದವಾದಂತಹ x ನ ಸಹಗುಣಕ ಪ್ಲಸ್ 3 ಆಗಿದೆ ಹಾಗಾಗಿ 3x ಅನ್ನು ನಾವು ಪ್ಲಸ್ 7x ಮೈನಸ್ 4x ಅಂತ ಎರಡು ಭಾಗ ಮಾಡಬೇಕು ಮಧ್ಯಪದವನ್ನು ವಿಭಜಿಸುವುದು ಅಂತ ಹಾಗಾಗಿ ಏನ್ ಮಾಡ್ತೀವಿ ನಾವೀಗ ಇದನ್ನ x ಸ್ಕ್ವೇರ್ ಪ್ಲಸ್ 7x ಮೈನಸ್ 3x ಅದರ ಜೊತೆಗೆ ಸಹಗುಣಕದ x ಅನ್ನು ಇಡಬೇಕು ಪ್ಲಸ್ 25 ಹೌದಾ ಮೈನಸ್ 25 ಗಮನಿಸಿರಿ x ಅನ್ನ x ಇಂಟು x ಅಂತ ಬರೀತೀನಿ ಪ್ಲಸ್ ಇದನ್ನ 7 ಇಂಟು x ಅಂತ ಬರೀತೀನಿ ಇಲ್ಲಿ ಇದನ್ನ ಮೈನಸ್ 3 ಇಂಟು x ಅಂತ ಬರೀತೀನಿ ಇದನ್ನ ನಾನು ಬರೆದು ನೋಡಿದ್ರೆ ಮೈನಸ್ 3 ಅಂತ ಬರ್ಕೊಂತೀನಿ ಇದು ಏನಾಗುತ್ತೆ ಮೈನಸ್ 3 ಆ ಏನಂತ ಬರೀಬಹುದು ಬರಕಾತ ಆ ಏನಂತ ಬರೀಬಹುದು ಮೈನಸ್ 4x ಏನ್ ತಪ್ಪು ಮಾಡಿದ್ರಿ ನಾವು ಏನ್ ತಪ್ಪು ಮಾಡಿದ್ವಿ ಏನ್ ಬರಬೇಕಿತ್ತಿಲ್ಲ ಮತ್ತೆ ಎಲ್ಲ ಸುಮ್ಮನೆ ಇದ್ರಿ ಏನ್ ಬರಬೇಕಿಲ್ಲ ಮೈನಸ್ 3 ಹೌದಲ್ವಾ ಇಲ್ಲಿ ಬರಬೇಕು ಮೈನಸ್ 4 ಇಂಟು 7 ಬರೀ 7 ಇಲ್ಲೇನಿದೆ ಪ್ಲಸ್ 7 ಇದೆ ಹೌದಲ್ವಾ ಸುಮ್ಮನೆ ಇದ್ರ ಇಲ್ಲೇ ಮೈನಸ್ 4 ಇದೆ ಸರ್ ನೀವು ಬೇರೆ ಬರ್ಕೊಂಡಿದ್ದೀರಾ ಇಲ್ಲಿ x ಆಯ್ತು ಇಲ್ಲಿ x ಆಯ್ತು x ಅನ್ನ ಸಾಮಾನ್ಯ ಅಂದ್ರೆ ಏನು ಉಳಿತು x ಪ್ಲಸ್ 7 ಉಳಿತು ಹೌದಾ ಹಾಗೆ ಇಲ್ಲಿ ಮೈನಸ್ 4 ಇದೆ ಇಲ್ಲೂ ಮೈನಸ್ 4 ಅಂತ ಸಾಮಾನ್ಯ ತಗೊಂಡ್ರೆ ಇಲ್ಲೇ ಉಳಿತು x ಇಲ್ಲೇ ಉಳಿತು ಪ್ಲಸ್ 7 ಏನಿಲ್ಲ ಅಂದ್ರೆ ಏನಂತ ನೋಡಿ ಇಲ್ಲಿ x ಪ್ಲಸ್ 7 ಇದೆ ಇಲ್ಲಿ x ಪ್ಲಸ್ 7 x ಪ್ಲಸ್ 7 ಸಾಮಾನ್ಯ ಗುಣಕ ಇನ್ನು ಉಳಿದ ಅಂಶಗಳು x ಮೈನಸ್ 4 ಇರುವ ದ್ವಿಪದೋಕ್ತಿಗಳನ್ನ x ಸ್ಕ್ವೇರ್ ಪ್ಲಸ್ 3x ಮೈನಸ್ 28 ರ ಅಪವರ್ತನಗಳು ಅಂತ ಕರಿತೀವಿ ಏನಂತ ಕರಿತೀವಿ ಅಪವರ್ತನಗಳು ಹೌದಾ ಬರ್ಬೇಕು
ಈಗ ಇನ್ನೊಂದು ಉದಾಹರಣೆ, ಕೊನೆಯ ಉದಾಹರಣೆ ಇದು 5ನೇದು. 3x² ಮೈನಸ್ 2x ಮೈನಸ್ 5. 3x² ಮೈನಸ್ 2x ಮೈನಸ್ 5. ಸ್ವಲ್ಪ ಗಮನಿಸಿ, ಇಲ್ಲಿ ಬರ್ತಿದ್ದಷ್ಟು ಇದಕ್ಕೂ ಸ್ವಲ್ಪ ಒಂದು ಸಣ್ಣ ಇದಿದೆ, ಅದಲ್ಲ ಲಿಂಕ್ ಇದೆ. ಏನು ಬದಲು ಇಲ್ಲಿ x ಮೈನಸ್ ಹಾಕುವಾಗ 3, ಅಲ್ಲಿ ಸಿ ಪ್ಲಸ್ 5 ಆಗಿದೆ, ಇಲ್ಲಿ ಮೈನಸ್ 5 ಆಗಿದೆ, ಹೌದಲ್ವಾ? ಹಾಗೆ ಗುಣಲಬ್ಧ 15 ಬರುತ್ತೆ, ಆದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. ಈಗ 3 ಇಂಟು ಮೈನಸ್ 5, ಹೌದಾ? 3 ಇಂಟು ಮೈನಸ್ 5 ಏನಂತಪ್ಪ? ಮೈನಸ್ 15 ಪ್ಲಸ್ ಇಂಟು ಮೈನಸ್ ಮೈನಸ್ 15. 5 3 15 ಇತ್ತು, 3 5 15 ಗುಣಿಸಿದ್ರೆ 15 ಬರಬೇಕು, ಅದು ಮೈನಸ್ 15 ಬರಬೇಕು. ಕೂಡಿದ್ರೆ ಮೈನಸ್ 2, ಕೂಡಿದ್ರೆ ಮೈನಸ್. ಇಲ್ಲಿ ಮೈನಸ್ 5 ಎಷ್ಟು ಆಶ್ಚರ್ಯ ಆಗುತ್ತಲ್ವಾ? ಪ್ಲಸ್ 3 ನೋಡಿ, ಮೈನಸ್ 5 ಪ್ಲಸ್ 3 ಇವುಗಳ ಸಂಕ್ಷಿಪ್ತ ರೂಪ ಮೈನಸ್ 2. 5 ಕಳ್ಕೊಂಡು 3 ಗಳಿಸಿದೆ ಅಂದ್ರೆ 2 ಉಳ್ಕೊಂಡು ಇಲ್ಲಿ ಬಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 5 3 ಮತ್ತೆ ಪದವನ್ನ ಅಂದ್ರೆ ಮೈನಸ್ 2x ಅನ್ನ ಮೈನಸ್ 5x ಪ್ಲಸ್ 3x ಆಗಿ 2 ಭಾಗ ಮಾಡಬಹುದು. ಹಾಗಾಗಿ 3x² ಹೌದಾ ಮೈನಸ್ 5x ಪ್ಲಸ್ 3x ಮೈನಸ್ 5. ಈಗ ನಾವೇನ್ ಮಾಡ್ಬೇಕು? ವಿಸ್ತಾರ ಮಾಡ್ಕೊಂಡ್ರೆ 3 ಇಂಟು x ಇಂಟು x ಮೈನಸ್ 5 ಇಂಟು x ಪ್ಲಸ್ 1 ಇಂಟು 3x 1 ಇಂಟು 3x ಮೈನಸ್ 1 ಇಂಟು 5 ಮೈನಸ್ 1 ಇಂಟು 5. ನೆನಪಿಟ್ಕೊಳ್ಳಿ, ಇಲ್ಲಿ x ಇದೆ, ಇಲ್ಲಿ x x ಸಾಮಾನ್ಯ ಕೊಡಬೇಕಾದ್ರೆ ಇಲ್ಲೇನು ಉಳಿತು? 3x ಮೈನಸ್ 5 ಉಳಿತು. ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಪ್ಲಸ್ 1 ಅನ್ನು ಕಾಮನ್ ತೆಗೆದು ಏನು ತೆಗೆದ್ವಿ? ಪ್ಲಸ್ 1 ಅನ್ನು ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು? 3x ಉಳಿತು. ಚಿಹ್ನೆ ಏನಿದೆ? ಇಲ್ಲಿ ಮೈನಸ್ ಇದೆ, ಇಲ್ಲೇನು ಉಳಿತು? 5. ಏನು ಉಳಿತು? 5. ಇಲ್ಲೂ 3x ಮೈನಸ್ 5, ಇಲ್ಲೂ 3x ಮೈನಸ್ 5, ಹೌದಾ? ಈಗ ಏನು ಬರೀಬಹುದು? 3x ಮೈನಸ್ 5 ಅನ್ನ ಸಾಮಾನ್ಯ ಗುಣಕ, ಈ ದ್ವಿಪದೋಕ್ತಿ ಸಾಮಾನ್ಯ ಗುಣಕ. ಇನ್ನು ಉಳಿದಿದ್ದು x ಪ್ಲಸ್ 1 ನೋಡಿದ್ರೆ 3x² ಮೈನಸ್ 2x ಮೈನಸ್ 5 ರಲ್ಲಿ 3x ಮೈನಸ್ 5 ಇಂಟು x ಪ್ಲಸ್ 1 ಇವೆರಡು 3x² ಮೈನಸ್ 2x ಮೈನಸ್ 5 ರ ಅಪವರ್ತನಗಳು. ಇದನ್ನ ಏನು ನಾವು ಮಧ್ಯ ಪದವನ್ನು ಬಿಡಿಸುವುದರ ಮೂಲಕ ಅಪವರ್ತಿಸುವುದು ಅಂತ. ಸಾಮಾನ್ಯವಾಗಿ ಏನ್ ಕರಿತೀವಿ ನಾವು? ಅಪವರ್ತನ ಕ್ರಮ, ಅಪವರ್ತನ ಅಂತ ಕರಿತೀವಿ. ಸಾಮಾನ್ಯವಾಗಿ ಏನಂತ ಕರಿತೀವಿ ನಾವು? ಅಪವರ್ತನ ಕ್ರಮ ಅಂತ ಕರಿತೀವಿ. ಪ್ರಶ್ನೆ ಹೇಳಿ. ಜ್ವರ ಏನು ಬಂದಿಲ್ಲ ತಾನೆ?
ಬಿಡಿಸಿದ ನಂತರ ಇಲ್ಲಿ ಅಪವರ್ತಿಸಿ ಅಂತ ಕೊಟ್ಟಿದ್ದಾನಲ್ಲ ಅದ್ರಾಗೆ ಒಂದು ಲೆಕ್ಕವನ್ನು ಮಾಡಿ ತೋರಿಸಿ ನೀವು. ಈಗ 5 ವಿಧಾನಗಳಾಗಿದೆ. ಒಂದು ಕ್ಲೂ ಹೇಳ್ತೀನಿ ಕೇಳಿ. ಅಲ್ಲಿ x² + 5x + ಯಾವುದು ಮೈನಸ್ ಯಾವುದು ಬರಲ್ಲ, ಎಲ್ಲವೂ ಪ್ಲಸ್ ಬರ್ತವೆ. ಎಲ್ಲವೂ ಏನಂತವೆ ಪ್ಲಸ್ ಬರ್ತವೆ. ನಿಮ್ಮ ಉತ್ತರ ಕೂಡ ಪ್ಲಸ್ ಬರೋದು, ಅಲ್ಲಿ ಯಾವುದು ಮೈನಸ್ ಬರಬಾರ್ದು. ಆ ರೀತಿ ಬೇಗ ಬಿಡಿಸಿ ತೋರಿಸಿ. ಒಂದು ಲೆಕ್ಕವನ್ನು ಬಿಡಿಸಿ ತೋರಿಸಿ. ಇನ್ನು 2 3 4 5 ಹೋಮ್ವರ್ಕ್. 2 3 4 5 ಹೋಮ್ವರ್ಕ್. ಮೊದಲನೇ ಲೆಕ್ಕವನ್ನು ಏನ್ ಮಾಡಬೇಕು, ಇಲ್ಲೇ ಬಿಡಿಸಿ ತೋರಿಸಬೇಕು. ಹೋಮ್ವರ್ಕ್ ಹೌದು, ಅದರಲ್ಲಿ ಒಂದು ಲೆಕ್ಕವನ್ನು ಬಿಡಿಸಿ ತೋರಿಸಿ. ಇನ್ನು ಉಳಿದವು ಹೋಮ್ವರ್ಕ್. ಒಂದು ಲೆಕ್ಕವನ್ನು ಬಿಡಿಸಿ ತೋರಿಸಿ. ಮುಂದಿನ ವರ್ಷ ಮತ್ತೆ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಿಯುವುದು ಬರುತ್ತೆ SLCಗೆ. ಮತ್ತೆ ವರ್ಗ ಸಮೀಕರಣಗಳನ್ನ ಅಪವರ್ತನ ವಿಧಾನದಿಂದ ಬಿಡಿಸುವುದು ಬರುತ್ತೆ. ಹಾಗಾಗಿ 9ನೇ ತರಗತಿಯವರು ಈ ಅಪವರ್ತಿಸುವಿಕೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಮತ್ತೆ ನಾನು ಮತ್ತೆ ಇದನ್ನೇ ಪುನರಾವರ್ತನೆ ಮಾಡ್ತೀನಿ ನಾಳೆ. ಅರ್ಥ ಇದೆಯಾ ತಾನೆ? ಯಾಕಂದ್ರೆ ಮುಂದಿನ ವರ್ಷ ಮತ್ತೆ 3 ಮತ್ತು 2 5 5ರಿಂದ 6 ಅಂಕಗಳಿಗೆ ನೀವು ಪದೇ ಈ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಒಂದು ಪಾಠ ಸಮಾಂತರ ಶ್ರೇಣಿಗಳು, ಅಲ್ಲೂ ಕೂಡ ನೀವು ವರ್ಗ ಸಮೀಕರಣ ತೆಗೆದುಕೊಂಡು ಅಲ್ಲೂ ಅಪವರ್ತಿಸಬೇಕಾಗುತ್ತೆ. ಹಾಗಾಗಿ ಈ ಅಪವರ್ತಿಸುವಿಕೆ ಬಗ್ಗೆ ವಿಶೇಷ ಗಮನ ಕೊಡಬೇಕು. ನಾಳೆ ಮತ್ತೆ ನಾನು ಇದೇ ಪಾಠವನ್ನು ಪುನರಾವರ್ತನೆ ಮಾಡ್ತೇನೆ. ಗೊತ್ತಾಯ್ತಲ್ಲ? ಒಂದು ಕ್ಲೂ ಅದು ಹೇಳ್ತೀನಿ ನಾನು. ಇಲ್ಲಿ ಯಾವ ಮೈನಸ್ ಅನ್ನ ಕೊಡ್ತಾ ಇಲ್ಲ, ಎಲ್ಲವೂ ಪ್ಲಸ್ ಗಳೇ. ಮಧ್ಯ ಪದವನ್ನು 2 ಭಾಗ ಮಾಡಬೇಕು. ಗುಣಕಾರ ಮಾಡಿದ್ರೆ 6 ಬರಬೇಕು, ಹೌದಲ್ವಾ? ಕೂಡಿದ್ರೆ 5 ಬರಬೇಕು. ಬಹಳ ಸರಳ. ಎಷ್ಟು ಪರ್ಸೆಂಟ್ ಎಷ್ಟೆಂಟ್ಲಿ 6? ವೆರಿ ಗುಡ್. ಅಲ್ಲೇ ಬಂದೋಗ್ಬಿಡುತ್ತೆ ಲೆಕ್ಕ. ಉತ್ತರ ನಿಮ್ಗೆ ಸಿಕ್ಕೇ ಬಿಡುತ್ತಲ್ಲ. ಇದು ಗೊಂದಲ ಮಾಡಿಕೊಡಮ್ಮ. ಇದು 3 2 6 ಹೇಳಿದ್ರೆ ನೋಡೋದಲ್ಲ, ನೀಟಾಗಿ ಬರೋದು ಬಿಡಿಸ್ಬರಿ ಬರೋದು. ನಾನು ಹೆಂಗೆ ಮಧ್ಯ ಪದವನ್ನು ಬಿಡಿಸಿ ಅದೇ ರೀತಿ ಬಿಡಿಸಿ ಮಾಡ್ಕೊಂತ ಹೋಗಿ ಅವಾಗೇನಾಗುತ್ತೆ, ಗೊಂದಲಾಗಲ್ಲ. ಒಂದು ಲೆಕ್ಕ ಬರ್ತೋಸಿ. ಇನ್ನು ಉಳಿದ 4 ಲೆಕ್ಕಗಳನ್ನ ಮಾಯ ಮಾಡ್ಕೊಂಡ್ಬರ್ರಿ. ಮತ್ತೆ ನೀವು ಹೋಮ್ವರ್ಕ್ ಮಾಡಿದ್ ನೋಡಿ ಮತ್ತೆ ನಾಳೆ ಪುನರಾವರ್ತನೆ ಮಾಡಿ. ಸಾಮಾನ್ಯ ಗುಣಕ್ಕೆ ಯಾವುದೂ ಇಲ್ಲ ಅಂದ್ರೆ ಏನ್ ಮಾಡಬೇಕು, 1 ಅಂತ ತೆಗಿಬೇಕು. ಗೊತ್ತಾಗಿಲ್ಲ, ಎಲ್ಲ ಸಾಮಾನ್ಯ ಗುಣಕ್ಕೆ ಬಂದೇ ಬರ್ತದೆ. ಇದನ್ನ ಇಲ್ಲಿ 1 × 6 ಅಂತ ಹಾಕೋ. ಆಗ ಒಂದು ಅರ್ಥ ಮಾಡಿಬಿಡಿ. 1 × -28 ಅಂತ ಬರ್ತದೆ. ನಂಗೇನ್ ಮಾಡ್ಬೇಕು, 1 × 6 = 6. x² ಇಲ್ಲಿ ತಮ್ಮ ಇಂಟು ಕುಡಿದು ಪ್ಲಸ್ 3 ಕರೆಕ್ಟ್ ಆಯ್ತು. +3 +2 +4 +2 ಅದನ್ನೇ ಬರೀಬೇಕು. ಆ +4 +2 ಏನ್ ಬರ್ಕೊಂಡಿದೆಯಲ್ಲ ಅವನ್ನೇ ಮುಂದಕ್ಕೆ +3x +2x ಅಂತ ಬರೀಬೇಕು. x² +3x +2x ಏನಪ್ಪಾ, ಇದನ್ನೇನಿದೆಯಲ್ಲ x² +3x +2x +6 2 ಭಾಗ ಮಾಡಿ ಬರ್ಕೊಂಡ್ರೆ ಆಯ್ತು. ಮಧ್ಯ ಪದವನ್ನು ಅಷ್ಟೇ 2 ಭಾಗ ಮಾಡಬೇಕು. ಮೊದಲ ಅಂತ ಮಧ್ಯ ಪದವನ್ನು ಅಷ್ಟೇ 2 ಭಾಗ ಮಾಡೋದು ಶಂಕರ. ಮುಂದಿನ ಅಂತ ಮತ್ತೆ ಅದರೊಳಗೆ ಅಪವರ್ತನ ತೆಗೆಯೋದು. ಏಕಪದದ ಅಪವರ್ತನ ತೆಗೆಯೋದು. x+ ಬೇರೆ ಚೆನ್ನಾಗಿ ಮಾಡಿದೆಪ್ಪ. ಇಲ್ಲಿ x+ ಸಾಮಾನ್ಯ ತೆಗೆದೆ, ಬಹಳ ಚೆನ್ನಾಗಿ ಮಾಡಿದೆ. ತೆಗೆದ ನಂತರ x+3 ಅನ್ನ 2ರಿಂದ ಸಾಮಾನ್ಯ ತೆಗೆದ ನಂತರ ಇಲ್ಲಿ x ಉಳಿಯುತ್ತೆ, ಪ್ಲಸ್ ಇಲ್ಲಿ x ಉಳಿಯುತ್ತೆ. ಇದು ಎಷ್ಟು ಬರ್ತದೆ? ವೆರಿ ಗುಡ್. ಹೊಸ ಜೋರ ಚಪ್ಪಾಳೆ ಹೊಡೆದ್ರೆ ರಕ್ಷಿತ ಲೆಕ್ಕ ಮಾಡಿದ್ದಾರೆ. ವೆರಿ ಗುಡ್ ರಕ್ಷಿತ, ಲೆಕ್ಕ ಮಾಡಿದ್ದಾರೆ. ವೆರಿ ಗುಡ್.
ಉಳಿದ ಲೆಕ್ಕಗಳನ್ನ ಏನ್ ಮಾಡ್ರಿ ನಾಳೆ ಹೋಮ್ವರ್ಕ್ ಮಾಡ್ತೀವಿ. ವೆರಿ ಗುಡ್.